ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮದು ಸುಬ್ಬಕ್ಕ. ಮನೆ ಹುಡುಗಿಯಾಗಿ ಅಂದ್ಕೊಳ್ಬೋದು, ಪಕ್ಕದ ಮನೆ ಹುಡುಗಿ ಅಂತಲೂ ಅಂದ್ಕೊಳ್ಬೋದು, ಇಲ್ಲಾಂದರೆ ಯಾರೋ ಒಬ್ಬಳು ಫೋನಲ್ಲಿ ಕತೆ ಹೊಡೆಯೋ ಫ್ರೆಂಡ್ ಅಂತ ಅಂದ್ಕೊಬೋದು, ಇಲ್ಲಾಂದರೆ ಹಿಂದೆ ಮನೆಯಲ್ಲಿ ಕೂತ್ಕೊಂಡು ಟಾರ್ಚರ್ ಕೊಡೋ ಆಂಟಿ ಅಂತಲೂ ಅಂದ್ಕೊಬೋದು. ಹಾಗಾದರೆ ನಾನು ಇಲ್ಲಿ ಇವಾಗ ಏನು ಮಾಡ್ತಾಯಿದ್ದೀನಿ, ಈಗ ಆಲ್ರೆಡಿ ಆ ವ್ಲಾಗ್ ಅಂತೆ, ಈ ವ್ಲಾಗ್ ಅಂತೆ, ಹೋಮ್ ಟೂರ್ ಅಂತೆ, ಮಣ್ಣಂತೆ, ಮಸಿ ಅಂತೆ 108 ಪೇಜ್ ಇದೆ. ಎಷ್ಟೊಂದು ನೋಡೋಕ್ಕಿದೆ. ಅದು ಬಿಟ್ಟು ಇವಳು ಇವಾಗ ಹೊಸದಾಗಿ ಸುಬ್ಬಕ್ಕ ಅಂತ ಏನು ಬಂದುಬಿಟ್ಟಿದ್ದಾಳಪ್ಪ ಅಂತ ಅಂದ್ಕೊಂಡ್ರೆ, ನಾನದು ಏನು ಕಾನ್ಸೆಪ್ಟು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ನಿಮ್ಮ ವಯಸ್ಸು ಒಂದು 18 ಅಂತ ಅಂದ್ಕೊಳ್ಳೋಣ. ನೀವು ಚಿಕ್ಕವರಿಂದ ಇವಾಗ ತನಕ ಎಷ್ಟೊಂದು ಕತೆಗಳು ಕೇಳಿರ್ತೀರ. ಪಕ್ಕದ ಮನೇಲಿ ಹಂಗಾಯ್ತಂತೆ ಕಣೆ, ಅಲ್ಲೊಬ್ಳು ಹುಡುಗಿ ಇದ್ಲಲ್ಲ, ಅವಳು ಕಾಲೇಜಿಗೆ ಹೋಗ್ತಾಯಿದ್ಲು, ಅವಾಗ ಅವ್ನು ಯಾರೋ ಹಂಗೆ ಮಾಡಿಬಿಟ್ನಂತೆ ಕಣೆ, ಅವಾಗ ಅವಳು ಹಿಂಗೆ ಮಾಡಿಬಿಟ್ಟು ಹಂಗೆ ಮಾಡಿಸ್ಬಿಟ್ಲಂತೆ ಅಂತ ಎಲ್ಲ ಮಾತಾಡ್ತಾರೆ. ಅದು ಬಿಟ್ಟರೆ ಅಜ್ಜಿಗಳ ಹತ್ರ ಹೋದರೆ, ನೋಡ್ಬಿಟ್ಟ ಈ ಥರನೇ ಇರಬೇಕು, ಹೆಣ್ಮಕ್ಳು ಹಿಂಗೆ ಇರಬೇಕು, ಹಿಂಗೆ ಯಾಕಿರಬೇಕು, ಅದಕ್ಕೊಂದಿಷ್ಟು ಉದ್ದ ಕತೆ ಹೇಳ್ತಾರೆ. ಅದೇ ನಿಮ್ಮ ಮಮ್ಮಿ ಹತ್ರ ಹೋದರೆ, ಚೆನ್ನಾಗಿ ಓದೇ ಇದ್ದರೆ ಪಾತ್ರೆ ತೊಳೆಯೋಕೆ ಹಾಕ್ಬಿಡ್ತೀನಿ ನೋಡು ನಿಂಗೆ, ಅಷ್ಟೇ ನಿನ್ನ ಲೈಫ್ ಆಗಿಬಿಡುತ್ತೆ ಅಂತ ಬೇರೆಯೇ ಮಾತಾಡ್ತಾರೆ. ಒಬ್ರೊಬ್ರ ಹತ್ರ ಹೋದಾಗಲೂ ಒಂದೊಂದು ಕತೆ ಇರುತ್ತೆ. ಈಗ ನಿಮ್ಗೆ ಒಂದು 18 ವರ್ಷ ವಯಸ್ಸಾಗಿದ್ದರೆ ಇಷ್ಟೊತ್ತಿಗೆ ನೀವು ಆಲ್ರೆಡಿ ಒಂದು 18 ಲಕ್ಷ ಕತೆಗಳು ಕೇಳಿರ್ತೀರ. ಕಮ್ಮಿನೇ 18 ಲಕ್ಷ ಅಂದರೆ, ಅದಕ್ಕಿಂತ ಜಾಸ್ತಿನೇ ಆಗಿರುತ್ತೆ ಕೆಲವ್ರ ಲೈಫಲ್ಲಿ. ಸ್ಕೂಲಿಗೆ ಹೋದರೆ ಅಲ್ಲಿ ಮಾತಾಡ್ತೀವಿ, ಕಾಲೇಜ್ಗೆ ಹೋದರೆ ಅಲ್ಲಿ ಮಾತಾಡ್ತೀವಿ, ಮನೆಗೆ ಬಂದರೆ ಬೇರೆಯೇ ಮಾತಾಡ್ತೀವಿ, ಹೋದಲ್ಲಿ ಒಂದೊಂದು ಕತೆ. ಅದೇ ಥರ ನಮ್ಮ ಲೈಫಲ್ಲೂ ಸಿಕ್ಕಾಪಟ್ಟೆ ಕತೆಗಳಾಗಿವೆ. ಹಾಗೆ ನಾನು ಯಾರ್ಯಾರ್ದು ಕತೆಗಳು ಕೇಳಿಸ್ಕೊತಾ ಇರ್ತೀನಿ. ಈ ಪೇಜಲ್ಲಿ ನಾವೇನು ಮಾಡೋಣ ಅಂದರೆ, ನಾನು ಹೀಗೆ ಯಾವುದಾದ್ರೂ ಒಂದು ಕತೆ ತೊಗೊಂಬಂದು ನಿಮ್ಮ ಮುಂದೆ ಹೇಳ್ತೀನಿ. ನಿಮಗೂ ಏನಾದರೂ ಇಂಥದ್ದೇ ವಿಷಯ ಆಗಿದ್ದರೆ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬೋದು. ಕಮೆಂಟ್ ಸೆಕ್ಷನಲ್ಲಿ ಬರೆಯೋಕ್ಕೆ ಕಷ್ಟ ಆದರೆ ನನಗೆ DM-ಅಲ್ಲಿ ನಿಮ್ಮ ಕತೆನ ಆಡಿಯೋ ಮುಖಾಂತರ ನಂಗೆ ಹೇಳ್ಬೋದು. ಹಾಗಂತ ಬೇಡ್ದಿರೋದು ಇಲ್ಸಲ್ಲದೆಲ್ಲ ಬಂದುಬಿಟ್ಟು ನನ್ನ ಹತ್ರ ಹೇಳಬೇಡಿ. ಏನಾದರೂ ನಿಜವಾಗ್ಲೂ ವಿಷಯ ಇದ್ದರೆ ನನ್ನ ಹತ್ರ ಹೇಳಿ, ಓಕೆ? ನಂಗೆ ಗೊತ್ತು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲಲ್ಲಿದ್ದೀನಿ, ಆದರೆ ಏನೋ ಒಂದು ಉದ್ದೇಶ ಹಿಡ್ಕೊಂಡು ಬಂದಿದ್ದೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.